ಈ ಡೇಟಿಂಗ್ ಆ್ಯಪ್ಗಳು ಎಷ್ಟೊಂದು ಯೂಸ್ ಮಾಡಲಿಕ್ಕೆ ಫ್ರೀ ಆಗ್ತಾ ಇದ್ದಾವೆ ಅಂದರೆ, ನೀವು ನಿಮ್ಮ ನಿಜವಾದ ಫೋಟೋ ಹಾಕಬೇಕು ಅಂತಿಲ್ಲ, ನಿಮ್ಮ ಅಡ್ರೆಸ್ ಪ್ರೂಫ್ ಕೊಡಬೇಕು ಅಂತಿಲ್ಲ, ಫೇಕ್ ಐ ಡಿ ಫೇಕ್ ಪ್ರೂಫನ್ನು ಕೊಟ್ಟು ಕೂಡ ನೀವು ಡೇಟಿಂಗ್ ಆ್ಯಪ್ಗಳನ್ನು ಬಳಸ್ಬೋದು. ಡೇಟಿಂಗ್ ಆ್ಯಪ್ಗಳನ್ನು ಕೇವಲ ಮದುವೆ ಆಗೋದಕ್ಕೆ ಬಳಸಬೇಕು ಅಂತಿಲ್ಲ, ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಕೂಡ ಡೇಟಿಂಗ್ ಆ್ಯಪ್ಗಳು ಸಿಗ್ತಾ ಇದ್ದಾವೆ, ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ. ಆ್ಯಂಡ್ ಇಂಥ ಟೈಮ್ನಲ್ಲಿ ಮಾತಾಡಬೇಕು ಅಂದ್ರೂ ಕೂಡ ಕೆಲವೊಂದು ಆ್ಯಪ್ಗಳಿದ್ದಾವೆ. ಇಂತಹ ಸಂಸ್ಕೃತಿಗೆ ನಾವು ಬದಲಾಗ್ತಾ ಇದ್ದೀವಿ. ಇದು ಒಳ್ಳೆಯ ಪರಿಣಾಮವ ಅಥವಾ ಮತ್ತೊಂದ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಈಗ ನೋಡಿ, ಗುರುತು ಬೇಕಿಲ್ಲ, ಫೋಟೋ ಇಲ್ಲ, ಆದ್ರೂ ಕೂಡ ಬೆಸುಗೆ ಆಗುತ್ತೆ. ಡೇಟಿಂಗ್ ಆಪ್ಸ್ ನಲ್ಲಿ ಇಲ್ಲಿ ತನಕ 4 ಕೋಟಿ ಜನರಿಗೆ, ಈ ನಂಬರ್ಸ್ ನೀವು ಗಮನದಲ್ಲಿ ಇಟ್ಕೋಬೇಕು, 4 ಕೋಟಿ ಜನರಿಗೆ ಸಂಬಂಧ ಕುದುರಿದೆ. ಡೇಟಿಂಗ್ ಆಪ್ ಬಳಸೋರಲ್ಲಿ ಬೆಂಗಳೂರೇ ನಂಬರ್ 1. ಗ್ಲೀಡನ್ ಅನ್ನುವ ಆಪ್, ಗ್ಲೀಡನ್ ಎಂಬ ಆಪ್ನ ಸಮೀಕ್ಷೆಯಲ್ಲಿ ಈ ರಿಪೋರ್ಟ್ ಬಹಿರಂಗ ಆಗಿದೆ. ದಿನದಿಂದ ದಿನಕ್ಕೆ ಭಾರತದಲ್ಲಿ ಡೇಟಿಂಗ್ ಆಪ್ಗಳ ಬಳಕೆ ಜಾಸ್ತಿ ಆಗ್ತಾ ಇದ್ದು, ವಿವಾಹೇತರ ಸಂಬಂಧಿತ ಆಪ್ನಲ್ಲಿ 4 ಕೋಟಿ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಗ್ಲೀಡನ್ ಎಂಬ ವಿವಾಹೇತರ ಡೇಟಿಂಗ್ ಆಪ್ನ 4 ಕೋಟಿ ಜನ ರಿಜಿಸ್ಟರ್ ಆಗಿರೋದು ಈಗ ಬಹಳಷ್ಟು ಚರ್ಚೆಗೂ ಕಾರಣ ಆಗ್ತಾ ಇದೆ. ಡೇಟಿಂಗ್ ಆಪ್ಗಳಲ್ಲಿ ಗುರುತು, ಫೋಟೋ, ಫೋನ್ ನಂಬರ್ ಎಲ್ಲವೂ ನೀವು ಫೇಕ್ ಹಾಕಿದ್ರು ಕೂಡ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಗುರುತು ಮರೆಮಾಚುವ ಕಾರಣಕ್ಕೆ ಡೇಟಿಂಗ್ ಆ್ಯಪ್ಗಳ ಹೆಚ್ಚು ಬಳಕೆ ಆಗ್ತಾ ಇದೆ. ಮದುವೆ ಆಗಿರೋರು ಬಳಸ್ಬೋದು, ಮದುವೆ ಆಗದಲ್ಲ ಇದ್ದವರು ಬಳಸ್ಬೋದು, 18 ವರ್ಷದ ಒಳಗಿನವರು ಬಳಸಿದ್ರು ಯಾರು ಕೇಳಲ್ಲ. ಸೊ ಇದು ಬೇಕಾಬಿಟ್ಟಿ ಮುಲಾಜಿಲ್ದಂಗೆ ಯೂಸ್ ಮಾಡುವಂತಹ ಆ್ಯಪ್ ಆಗಿ ಬದಲಾಗಿದೆ. ಓಕೆ, ಇದ್ರ ಬಗ್ಗೆ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ಸ್ ಆಗ್ಬೋದು ಅಂಡ್ ಜನಸಾಮಾನ್ಯರಾಗಿ ನೀವು ಚರ್ಚೆ ಮಾಡಬೇಕಾಗಿರುವ ವಿಚಾರಗಳು ಏನು, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳಿದ್ದಾರೆ, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಹಿರಿಯ ಮನೋಶಾಸ್ತ್ರಜ್ಞೆ ದಿವ್ಯಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟ್ರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರ ರಾಜು ಅವರು ಜಾಯ್ನ್ ಆಗಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜು ಅವರೇ. ವಕೀಲರು ಅಕ್ಷಯ್ ಅವರಿದ್ದಾರೆ ನಮ್ಮ ಜೊತೆ. ಗುಡ್ ಮಾರ್ನಿಂಗ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಷಯ್ ಅವರೇ, ನಾನು ನಿಮಗೆ ಈ ಮೊದಲನೇ ಪ್ರಶ್ನೆಯನ್ನ ರೈಸ್ ಮಾಡ್ತೀನಿ. ನಾನು ಇಷ್ಟೊತ್ತು ಏನು ನಂಬರ್ಸ್ ಕೊಟ್ಟೆ ಅಂಡ್ ಆಗ್ತಾ ಇರುವ ಬದಲಾವಣೆ ನಮ್ಮ ಇಂಡಿಯಾದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಹೆಂಗೆ ವರ್ಲ್ಡ್ ಹೆಂಗ್ ಪ್ರೋಗ್ರೆಸ್ ಆಗ್ತಾ ಇದೆ, ಇಂಡಿಯಾನು ಹಾಗೆ ಪ್ರೋಗ್ರೆಸ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಆಗಲೇಬೇಕು. ಜನರೇಷನ್ ಟು ಜನರೇಷನ್ ಈ ಗ್ಯಾಪ್ ಇದ್ದೇ ಇರುತ್ತೆ. ನೀವು ಏನು ನಂಬರ್ಸ್ ಹೇಳ್ತಾ ಇದ್ದೀರಾ, ಇಟ್ ಇಸ್ ನಾಟ್ ಅನ್ ಅಸ್ಟಾನಿಶಿಂಗ್ ನಂಬರ್. ವರ್ಲ್ಡ್ ಕಂಪೇರ್ ಮಾಡಿದ್ರೆ, ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇಟ್ ಇಸ್ ವೆರಿ ನಾರ್ಮಲ್. ನಾವೇನು ಜೆನ್ ಜಿ ಅಂತೀವಿ, ದೇ ಆರ್ ಇವಾಲ್ವಿಂಗ್. ಬೇರೆ ದೇಶ ಡೆವಲಪ್ಮೆಂಟು ಅಲ್ಲಾಗ್ತಾ ಇರೋ ಬೆಳವಣಿಗೆಗಳು ನೋಡಿ ಇಂಡಿಯಾನು ಅದೇ ಥರ ಅಕಾಮಿಡೇಟ್ ಮಾಡ್ತಾ ಇದೆ ಆ ಡೆವಲಪ್ಮೆಂಟ್ಸ್ಗೆ. ಇದರಿಂದ ಜಾಸ್ತಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಇದು ಕಾಲ ಬದಲಾದಂತೆ ಹೌದು, ಬದಲಾಗ್ತಾ ಇದ್ದಾರೆ ಅಂಡ್ ಜನ ಬದಲಾಗಬೇಕು. ಹೌದು, ಬದಲಾಗಲೇಬೇಕು. ಓಕೆ ರಾಜು ಅವರೇ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ರೀತಿಯ ಬದಲಾವಣೆಗಳು, ಡೇಟಿಂಗ್ ಆ್ಯಪ್ಗಳನ್ನ ವಯಸ್ಸಿನ 18 ವರ್ಷ ಒಳಗಿನವರು ಬಳಸ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮದುವೆ ಆಗಿರೋರು ಕೂಡ ಅದನ್ನ ಬಳಸ್ತಾ ಇದ್ದಾರೆ, ಅದ್ರ ಬಗ್ಗೆಯೂ ತಕರಾರು ಇತ್ತವ್ರಿಲ್ಲ. ಅಂಡ್ ಏನಂತೀರಾ, ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ನಮ್ಮದು ಭಾರತ ದೇಶದಲ್ಲಿ ಸಂಸ್ಕೃತಿಯನ್ನು ಎತ್ತಿರ್ತಕ್ಕಂಥ ದೇಶದಲ್ಲಿ ಪ್ರಥಮವಾಗಿ ಭಾರತದಲ್ಲಿ ನಾವಿರೋದು. ಹೀಗಾಗಿ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮೊರೆ ಹೋಗೋದನ್ನು ಬಿಟ್ಟು ನಮ್ಮ ಸಂಸ್ಕೃತಿಗೆ ನಾವು ಒಪ್ಕೊಂಡು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಬೇಕಾದ್ರು ನಮ್ಮ ಧರ್ಮ ಮೇಡಮ್. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನಾಗಿದೆ, ಈ ಹೆಣ್ಮಕ್ಳು ಗಂಡ್ಮಕ್ಳು ಈ ಒಂದು ವಿಚಾರದಲ್ಲಿ ಈಗಾಗಲೇ ನೋಡಿ ಕೋರ್ಟ್ ಕೂಡ ಆದೇಶವನ್ನು ನೀಡಿತು ಅಂತ ಹೇಳ್ತಾ ಇದ್ದೀರಿ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲೇ ವಕೀಲರು ಕೂಡ ಇದ್ದಾರೆ, ನಮ್ಮ ಮಾಲ್ಗತ್ತಿ ಸರ್ ಕೂಡ ಮತ್ತೊಂದು ಲಿವ್ ಇನ್ ರಿಲೇಶನ್ಶಿಪ್ ಇರಬಹುದು, ಏನ್ ತಕರಾರಿಲ್ಲ, ಅದೇನು ತಪ್ಪಲ್ಲ ಅಂತ. ಅದೇ ಮೇಡಮ್, ಇದೇನು ಅಂದ್ರೆ ನಮ್ದು ರಾಮ ಸೀತೆ ನಮಗೆ ಆದರ್ಶ. ಹೀಗಿರುವಾಗ ಮದುವೆ ಆದ ನಂತರ ಮತ್ತೊಂದು ಹೆಣ್ಮಗಳನ್ನ ನಾವು ಈ ರೀತಿ ಕೋರ್ಟ್ ಏನು ಆದೇಶವನ್ನು ನೀಡಿದೆ, ಯಾವ ರೀತಿ ಇದನ್ನ ನಾವು ಅಂದ್ರೆ ತಿಳ್ಕೋಬೇಕು ಅಥವಾ ಈ ಕುಟುಂಬದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ತುಂಬಾ ತಪ್ಪಾಗಿ ಕಾಣುತ್ತೆ. ಯಾಕಂದ್ರೆ ಇವತ್ತು ಸಮಾಜಮುಖಿ ಒಂದು ಹೆಣ್ಮಗಳನ್ನ ಕಟ್ಕೊಂಡು ಆ ಹೆಣ್ಮಗಳನ್ನ ಒಂದು ಸರಿದಾರಿಯಲ್ಲಿ ನಡೆಸ್ಕೊಂಡು ಒಂದು ಜೀವನ ಸಾಗಿಸೋದೇ ತುಂಬಾ ಕಷ್ಟ. ಅಂತ ವಿಚಾರದಲ್ಲಿ ಇದನ್ನ ನಾವು ಎರಡನೇ ಒಂದು ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಅಲ್ಲೂ ಕೂಡ ಅಂದ್ರೆ ಇಲ್ಲಿ ವ್ಯತಿರಿಕ್ತವಾಗಿ ಅನೇಕ ರೀತಿಯಾದ ಸಮಸ್ಯೆಗಳು ತಲೆದೋರ್ತವೆ ಮೇಡಮ್. ಈ ಒಂದು ಸಂಸ್ಕೃತಿ ನಮ್ಮ ದೇಶಕ್ಕಲ್ಲ, ಇದನ್ನ ಕೂಡಲೇ ಇದು ವಿಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಮತ್ತೊಮ್ಮೆ ನಾನು ಈ ಒಂದು ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀನಿ. ಓಕೆ, ಸೂಪರ್. ದಿವ್ಯಾ ಮೇಡಮ್, ಟೆಕ್ನಿಕಲಿ ಆ್ಯಂಡ್ ಮೆಡಿಕಲಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಬಟ್
ಈ ವಿಚಾರವನ್ನ ನೀವು ಹೆಂಗೆ ವೈಯಕ್ತಿಕವಾಗಿ ನೋಡ್ತೀರಿ? ಸೊ ಇವಾಗ ಈಗಿನ ಕಾಲದಲ್ಲಿ ಹೆಂಗಾಗ್ತದೆ ಅಂದರೆ ಆಪ್ಷನ್ಸ್ ಜಾಸ್ತಿ ಆದಷ್ಟು ನಾವು ಅದ್ರ ಬೆಲೆ ಕಡಿಮೆ ಮಾಡ್ಕೊ ಆಗ್ತಾ ಇದೆ ನಮ್ಮಲ್ಲಿ, ಅಂದರೆ ವ್ಯಾಲ್ಯೂಸ್ ಡೌನ್ ಆಗ್ತಾ ಹೋಗ್ತಿದೆ. ಆ್ಯಂಡ್ ಓವರ್ಲೋಡ್ ಅಂತ. ಸೊ ಇಲ್ಲಿ ಸರಿ ಹೋಗ್ತಿಲ್ಲ, ಇಲ್ಲಿ ಹೋಗ್ತೀನಿ, ಅದು ಸರಿ ಹೋಗಲ್ಲ, ಮತ್ತು ಇನ್ನೊಂದಕ್ಕೆ ಹೋಗ್ತೀನಿ, ಆ್ಯಂಡ್ ಏನೂ ಸರಿ ಹೋಗಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾವು ಸರಿ ಇರೋದಿಲ್ಲ ಅಲ್ಲ, ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ, ಅದನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಬಿಕಾಸ್ ವಿಲ್ ಕೀಪ್ ಜಂಪಿಂಗ್ 1 to 1 ಇನ್ನೊಂದು ಅಂತ. ಸೊ ಮನಸ್ಥಿತಿಗೆ ಸರಿ ಮಾಡ್ಕೋಬೇಕು. ನನ್ನ ಮನಸ್ಸು ಸರಿ ಹೋದ್ರೆ ನನ್ನ ಜೊತೆ ಇರೋರು ಜೊತೆ ಸಂಬಂಧ ಚೆನ್ನಾಗಾಗುತ್ತೆ ಅನ್ನೋದು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ಕ್ವಿಕ್ ಫಿಕ್ಸ್ ಹುಡ್ಕೊಂಡು ಹೋಗ್ತಾ ಇರೋದು. ಓಕೆ,